ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ. ನನ್ನ ಇವತ್ತು ಒಂದು ಟಾಪಿಕ್ ಬಂದು ನನ್ನ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಹೇಗೆ ಯೂಸ್ ಆಗಿದೆ ಅಂತ ನಾನು ಇವತ್ತು ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನನಗೂ ಕೂಡ 5 ವರ್ಷದ ಹಿಂದೆ ಗೊತ್ತಿರಲಿಲ್ಲ. ಏನು ಮ್ಯಾನಿಫೆಸ್ಟೇಷನ್ ಅಂದರೆ, ಏನು ಏಂಜಲ್ಸ್ ನಂಬರ್ ಅಂದರೆ, ಏನು ಅಬಾಂಡೆನ್ಸು, ಇವೆಲ್ಲ ನನಗೆ ಗೊತ್ತೇ ಇಲ್ಲ. ನಾನು 5 ಇಯರ್ಸ್ ಬ್ಯಾಕು ತುಂಬ ದೊಡ್ಡ ಸಮಸ್ಯೆಯಲ್ಲಿ ಒಳಗಾದೆ. ಆರೋಗ್ಯ ಸಮಸ್ಯೆ ಆಗಬೇಕು, ಆರ್ಥಿಕ ಸಮಸ್ಯೆ ಆಗ್ಬೋದು, ಫ್ಯಾಮಿಲಿ ಸಮಸ್ಯೆ ಆಗ್ಬೋದು, ಮಕ್ಕಳು ಸಮಸ್ಯೆ, ಆಲ್ಮೋಸ್ಟ್ ಆಲ್ ಎಲ್ಲ ಸಮಸ್ಯೆಗೂ ನಾನು ಒಳಗಾದೆ. ಆದರೆ ನಾನು ಇದರಿಂದ ಹೊರಗಡೆ ಬರಲೇಬೇಕು ಅಂತ ಅಂದ್ಬಿಟ್ಟು ಒಂದು ನಿರ್ಧಾರ ಮಾಡಿದೆ. ನಂತರದಲ್ಲಿ ನಾನು ಫೋನು ಯೂಸ್ ಮಾಡ್ತಾ ಇದ್ದೆ. ಆವಾಗ ನಾನು ಒಂದು SKRDPಯಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೆ. ನನಗೆ ಅವಾಗ ಬ್ಯುಸಿ ಇದ್ದೆ ಸ್ವಲ್ಪ, ಆದ್ರೂ ಸ್ವಲ್ಪ ಫೋನ್ ನೋಡ್ತಾ ಇದ್ದೆ ಅಫರ್ಮೇಷನ್ಗಳ ಬಗ್ಗೆ ಎಲ್ಲ. ಇದು ನಿಜನಾ ಅಂತ ಅಂದ್ಕೊಂಡು ಒಂದು ದಿನ ನಾನು ನಮ್ಮಕ್ಕ ಅನಂತ ವಿಶ್ವಾಚಾರ್ಯರ ಹತ್ರ ಒಂದು ಮನಿ ಕ್ಲಾಸ್ಗೆ ಅಂತ ಹೋದ್ವಿ. ಅದು ಬೆಂಗಳೂರಲ್ಲಿತ್ತು. ಅದು 4500 ಏನೋ ಫೀಸ್ ಇತ್ತು. ನಾನು ಹೋದೆ. ನೋಡೋಣ, ಲೈಫ್ನ ನಾನು ಚೇಂಜ್ ಮಾಡ್ಕೊಳ್ಳೋಣ, ಇಷ್ಟು ಒಂದು ದೊಡ್ಡ ಸಮಸ್ಯೆ ಇದೆ, ಅದರಿಂದ ಹೊರಗೆ ಬರೋಣ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಕ್ಲಾಸ್ಗೆ ಜಾಯ್ನ್ ಆದೆ. ಅಲ್ಲಿ ಹೇಳ್ತಾ ಬಂದರು, ನನಗೆ ಇವೆಲ್ಲ ನಂಬೋಕ್ಕಾಗುತ್ತಾ, ಇವೆಲ್ಲ ಮ್ಯಾನಿಫೆಸ್ಟೇಷನ್ನು ಮತ್ತು ಇವೆಲ್ಲ ನಂಬೋದಾ, ಅಫರ್ಮೇಷನ್ ಎಲ್ಲ ಅಂತ ನನಗೆ ಒಂದು ಸ್ವಲ್ಪ ಗೊಂದಲ ಆಯಿತು. ಅವರು ಒಂದು ದಿನ ಕ್ಲಾಸ್ ತಗೊಂಡಿದ್ರು. ನಂತರದಲ್ಲಿ ಅಲ್ಲಿ ಬಂದಿರೋರೆಲ್ಲ ತುಂಬ ಜೋಶಾಗಿದ್ದರು. ನನಗೆ ಒಂಥರ ಏನು ಅಂದರೆ, ಇದು ನಂಬೋದು ಬೇಡವೋ, 4,500 ಫೀಸ್ ಕಟ್ ಬಂದ್ಬಿಟ್ಟಿದ್ದೀನಿ ಅಂತ ಒಂಥರ ಫೀಲಿಂಗ್ ಆಯಿತು. ನೋಡೋಣ, ಟ್ರೈ ಮಾಡೋಣ, ಯಾಕೆ ನಾವು ದೇವ್ರನ್ನ ನಂಬಿದ್ದೀವಿ, ಇದನ್ನು ಒಂದು ನಂಬೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಪ್ರತಿದಿನ ನಿಮ್ಮ ಅಫರ್ಮೇಷನ್ನ ಬರಿಬೇಕು. ನಿಮ್ದು ಏನಿದೆ, ನಿಮ್ಮ ಖರ್ಚೇನು, ನಿಮ್ಮ ಸಾಲ ಏನು, ಪ್ರತಿ ಒಂದು ರೈಟಿಂಗಲ್ಲಿ ನೀವು ಬರಿತಾ ಹೋಗಬೇಕು. ಅದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಬೇಕು. ನೀವು ಅದನ್ನು ಒಂದೊಂದೇ ಸಾಧನೆ ಮಾಡ್ತಾ ಹೋದಂಗೆಲ್ಲ ಅದನ್ನು ಹೊಡೆದಾಕ್ತಾ ಬರಬೇಕು. ಈ ಥರ ಬುಕ್ ಬರಿಬೇಕು ಅಂತ ಒಂದು ಬುಕ್ಲೆಟ್ ಆಗಲಿ ಎಲ್ಲ ಅವರೇ ಕೊಟ್ಟರು. ನಾನು ಆಯಿತು ಅಂದ್ಬಿಟ್ಟು ಅದನ್ನು ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿದರು, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಫರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ಬೇಗ ಸಕ್ಸಸ್ ಆಗುತ್ತೆ ಅಂತ ಹೇಳಿದರು. ನಾನೇನು ಮಾಡಿದೆ, ಹೌದಾ ಅಂದ್ಬಿಟ್ಟು ನಾನು 2 ಮಾಡೋಣ, ಬೆಳಗ್ಗೆನೂ ಮಾಡೋಣ, ಸಂಜೆನೂ ಮಾಡೋಣ, ರೈಟಿಂಗು ಮಾಡೋಣ, ಮತ್ತು ಬಾಯಲ್ಲಿ ಹೇಳೋದ್ರಿಂದ ಅಫರ್ಮೇಷನ್ ಕೂಡ ನಾನು ಮಾಡೋಣ ಅಂತ ಇದು ಮಾಡಿದೆ. ನನಗೆ ಸ್ವಲ್ಪ ನಿದ್ದೆ ಟೈಮು, ಆ ಟೈಮು ಆಗಲಿ, ನಾವು ಒಂದು ಒಳ್ಳೆ ಜೀವನದ ಕಡೆ ಹೋಗಬೇಕು ಅಂತ ಅಂದರೆ ನಿದ್ದೆನೂ ಕೆಡಬೇಕಾಗುತ್ತೆ, ಆಯಿತಾ. ಎಷ್ಟು ಗಂಟೆಲಿ ಬೇಕಾದರೂ ಎದ್ದೊಳ್ಬೇಕಾಗುತ್ತೆ. ನಾನು ಬ್ರಾಹ್ಮಿ ಇರುತ್ತೆ, ನಾನು ಒಂದು 4-4:15 ಒಂದು ಟೈಮಿಂಗ್ಸ್ ನೋಡ್ಕೊಳ್ಳಿವೆ. ಆ ಟೈಮಲ್ಲಿ ನಾನು ಎದ್ದು ನಂದು ಏನು ಅಫರ್ಮೇಷನ್ ಇತ್ತು ಅದನ್ನು ಹೇಳ್ಕೊಂಡು ಮತ್ತೆ ನಾನು ಮಲಗ್ತಾ ಇದ್ದೆ. ನಂತರದಲ್ಲಿ ಸಂಜೆ ಹೊತ್ತು ನಾನು ರೈಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಆವಾಗ ಒಂದು SKRDPಲಿ ಬರೀ 10,000 ಸಂಬಳ ಇತ್ತು. ಈಗ ನಮಗೆ 10,000 ಸಂಬಳ ಇದ್ದವ್ರಿಗೆ 20, 30, 40,000 ಜಾಸ್ತಿ ಬೇಕು ಅಂತ ಆಕ್ಸೆಪ್ಟ್ ಮಾಡ್ತೀವಿ. ಲಕ್ಷ ಇರೋರಿಗೆ 2 ಲಕ್ಷ ಬೇಕು ಅಂತ ಆಕ್ಸೆಪ್ಟ್ ಮಾಡ್ತಾರೆ. ನನ್ನ ಒಂದು ಏನಿತ್ತು, ನನ್ನ ಒಂದು ಲೆವೆಲ್ಗೆ ಮಾತ್ರ ನಾನು ಬರ್ಕೊಳ್ತಾ ಹೋಗ್ತಾ ಇದ್ದೆ. ನನ್ನ ಒಂದು ಅಫರ್ಮೇಷನ್ ಪ್ರತಿದಿನವೂ ನಾನು ಬರೀತಿದ್ದೆ. ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು ಅಫರ್ಮೇಷನ್ ಮಾಡ್ತಾ ಇದ್ದೆ. ನಂತರದಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ. ನಂತರ 1 ವರ್ಷ ಆದಮೇಲೆ ನಾನು ನನ್ನ ಲೈಫೇ ಚೇಂಜ್ ಮಾಡಿತ್ತು. ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್. ನಾನೇನೋ ಒಂದು ಅಫರ್ಮೇಷನ್ ಮಾಡ್ಕೊತಿದ್ದೆ, ನಾನು ಸ್ಯಾಲ್ರಿ ಇಷ್ಟು ಬೇಕು, ನನ್ನ ಲೈಫ್ ಈ ಥರ ಇರಬೇಕು ಅಂತ. ಅದು ಆಲ್ಮೋಸ್ಟ್ ಆಲ್ ಚೇಂಜ್ ಆಗ್ತಾ ಬಂತು 1 ವರ್ಷದಲ್ಲೇ. ನಂತರದಲ್ಲಿ ನನ್ನ ತಂಗಿ ಈ ಥರ ಅಫರ್ಮೇಷನ್ ಬರೆಯೋದು, ಈ ಥರ ಅಂತ ಮತ್ತೆ ಅದನ್ನು ಹೇಳ್ತಾ ಬಂದಳು. ಅವಳು ನನಗೆ ರೇಖಿ ದೀಕ್ಷೆಯನ್ನು ಕೊಟ್ಟಳು. ಅವಳು ರೇಖಿ ಮಾಸ್ಟರ್ ಆಗಿದ್ದಾಳೆ. ಅವಳು ದೀಕ್ಷೆಯನ್ನು ಕೊಟ್ಟಳು. ನಂತರದಲ್ಲಿ ನಾನು ರೇಖಿ ದೀಕ್ಷೆಯನ್ನು ಪಡೆದೆ. ನನ್ನಲ್ಲಿರೋ ಅಂಥ 7 ಚಕ್ರದಲ್ಲಿ ಏನು ಸಮಸ್ಯೆ ಇತ್ತು ಅದನ್ನೆಲ್ಲ ಕ್ಲೀನ್ಸ್ ಮಾಡ್ಕೊತಾ ಬಂದೆ. ನನ್ನ ಚಕ್ರನೆಲ್ಲ ಆಕ್ಟಿವ್ ಮಾಡ್ಕೊತಾ ಬಂದೆ. ನನ್ನ ಇದ್ದಂಥ ಸಮಸ್ಯೆ 50% ರಿಮೂವ್ ಆಯ್ತಾ ಹೋಯಿತು.
ಪ್ರತಿದಿನನೂ ನಾನು ಅಫರ್ಮೇಷನ್ ಬರಿತೀನಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀನಿ. ನಾನು ರೇಖಿಯಿಂದ ಸಾಧನೆ ಮಾಡಿದ್ದೀನಿ, ರೇಖಿ ಮಾಸ್ಟರ್ ಕೂಡ ಆಗಿದ್ದೀನಿ. ನಾನು ಪ್ರತಿಯೊಬ್ಬರಿಗೂ ನಾನು ದೀಕ್ಷೆನೂ ಕೂಡ ಕೊಡ್ತಿದ್ದೀನಿ. ನಂಗೆ ತುಂಬಾ ಖುಷಿ ಇದೆ ನನ್ನ ಹತ್ರ ದೀಕ್ಷೆ ತಗೊಂಡವರಾಗಲಿ ಮತ್ತು ಹೀಲಿಂಗ್ ಮಾಡಿಸ್ಕೊಂಡವರಾಗಲಿ ಒಂದು ಒಳ್ಳೆ ರೀತಿಯ ರಿಸಲ್ಟ್ ಹೇಳಿದಾಗ ನನ್ನಲ್ಲಿ ಈ ಥರ ಒಂದು ಶಕ್ತಿ ಇದೆಯಾ ಅಂತ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಹಾಗಾಗಿ ನಮ್ಮ ಜೀವನನ ನಾವೇ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಯಾಕೆ ಅಂತ ಅಂದರೆ ನಮ್ಮ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ನಮ್ಮ ಸಮಸ್ಯೆಗೆ ನಮ್ಮಲ್ಲೇ ಪರಿಹಾರ ಇದೆ. ಹಾಗಾಗಿ ನಾವು ಆ ಪರಿಹಾರಗಳನ್ನೆಲ್ಲ ನಾವು ಮಾಡ್ತಾ ಹೋದಾಗ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಕೆಟ್ಟ ಆಲೋಚನೆಗಳನ್ನ ಬಿಡಬೇಕಾಗುತ್ತೆ. ಯೂನಿವರ್ಸಲ್ಲೂ ನಾವೇನು ಕೇಳ್ತೀವಿ ಅದು 10ರಷ್ಟು ಕೊಡುತ್ತಂತೆ. ಆದರೆ ಒಳ್ಳೆಯದನ್ನೇ ಕೇಳಬೇಕು ತಾನೆ. ಒಳ್ಳೆಯದನ್ನು ಕೇಳಿದ್ರೆ 10ರಷ್ಟು ಕೊಡುತ್ತೆ. ಕೆಟ್ಟದನ್ನು ನಾವು ಅಪೇಕ್ಷೆ ಪಟ್ಟರೆ ಅದು 10ರಷ್ಟೇ ಕೆಟ್ಟದ್ದು ಬರುತ್ತೆ. ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ಅಫರ್ಮೇಷನ್ನ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾನು ನಾಳೆಯಿಂದ ನಿಮಗೆ ಎಲ್ಲ ರೀತಿಯ ಅಫರ್ಮೇಷನ್ ಆಗ್ಬೋದು, ಏಂಜಲ್ಸ್ ನಂಬರ್ ಆಗ್ಬೋದು, ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಇವೆಲ್ಲ ಹೇಳ್ಕೊಡ್ತಾ ಬರ್ತೀನಿ. ನನ್ನ ಜೀವನದಲ್ಲಿ ಈ ಒಂದು ಜರ್ನಿ ಹೀಗಿರುತ್ತೆ. ಇನ್ನು ತುಂಬ ಬೇಕಾದ ವಿಷಯಗಳಿದೆ. ನೆಕ್ಸ್ಟು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಜವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಎದ್ದು ನಿಮ್ಮ ಏನು ಅಫರ್ಮೇಷನ್ ಇದೆ ಅದನ್ನು ಒಂದು 5 ನಿಮಿಷ ಹೇಳ್ಕೊಂಡು ಮತ್ತೆ ಮಲಗ್ರಿ. ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಕುಟುಂಬ ತುಂಬ ಚೆನ್ನಾಗಿದೆ, ನಾನು ಅಗರ್ಭ ಶ್ರೀಮಂತನಾಗಿದ್ದೇನೆ, ನನ್ನ ಸಂಸಾರ ಚೆನ್ನಾಗಿದೆ. ಈ ಥರ ಒಂದು ಅಫರ್ಮೇಷನ್ನು 5ರಿಂದ 10 ನಿಮಿಷ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಮತ್ತೆ ಮಲಗ್ರಿ. ಖಂಡಿತ ಅದು ರಿಸಲ್ಟ್ ಬಂದೇ ಬರುತ್ತೆ. ಈಗ ಮಾಡಿಬಿಡ್ತೀವಿ ಅಂದ್ಕೊಳ್ರಿ, ತಕ್ಷಣ ಹಿಂದೆಲ್ಲ ರಿಸಲ್ಟ್ ಬರುತ್ತಾ? ಯಾವುದಕ್ಕೆ ಆಗಲಿ ತಾಳ್ಮೆ ಇರಬೇಕು, ಕಾಯ ಪೇಷನ್ಸ್ ಇರಬೇಕು. ನನ್ನ 5 ವರ್ಷದ ಸಾಧನೆ ಹೇಗಿದೆ ಅಂದರೆ, ನಾನು 5 ವರ್ಷದ ಹಿಂದೆ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಮಾಡಿದೆ. 3 ವರ್ಷದಿಂದ ನಾನು ರೇಖಿ ದೀಕ್ಷೆಯನ್ನು ತಗೊಂಡು ಕಲರ್ ಥೆರಪಿನ ತಗೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಲೆವೆಲಲ್ಲಿ ನಾನು ಬಂದಿದ್ದೀನಿ ಅಂದರೆ ಅದು ಪರಿಶ್ರಮ ಎಷ್ಟು ವರ್ಷದಿಂದ ಇದೆ. ಹಾಗಾಗಿ ಎಲ್ಲನೂ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಒಳ್ಳೆಯದನ್ನೇ ಬಯಸೋಣ, ಒಳ್ಳೆ ಪಾಸಿಟಿವ್ ಆಗಿರೋಣ. Thank you so much.